ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ, ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ, ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ಹೆಂಗಿರ್ಲವ ಮಾತಾಡದೆ ಹೆಂಗಿರ್ಲಿ? ಒಳಗಡೆ ನನ್ ಪುಟ್ಟಕ್ಕ ಸಾವು ಬದುಕಿನ ಮಧ್ಯೆ ಹೋರಾಡ್ತಾವಳೆ. ನಾನಿಲ್ಲಿ ಕುತ್ಕೊಂಡು ಏನ್ ಮಾಡ್ಲಿ? ಅವಳ ಹೆಂಗ್ ಬದುಕಿಸ್ಕೊಳ್ಳಿ? ಅವಳ ಹೆಂಗ್ ಕಾಪಾಡ್ಲಿ? ನಮ್ಮನೆಯಾಗೆ ಯಾಕೆ ಹಿಂಗೆಲ್ಲ ನಡೀತೈತೆ? ನಮ್ಮನೆಯವ್ರಿಗೆ ಯಾಕೆ ಇದೆಲ್ಲ ತೊಂದರೆ ಆಯ್ತೈತೆ? ಕಣಿಯಮ್ಮ ಹೇಳಿದ್ಲು ಅಂತ ಉದಕ ಶಾಂತಿನೂ ಮಾಡ್ಸಾಯ್ತು. ಆದ್ರೆ ಪೂಜೆ ಮಾಡಿದ್ರುವೆ ಪಾಪ ಕಾಡ್ತೈತೆ, ಪಾಪ ಕಾಡ್ತೈತೆ. ಅಥವಾ ಅಥವಾ ಪೂಜೆನಾಗ್ಯವನ ನಾನು ವಾಸ ಆಗ್ಬಿಡ್ತಾ? ದೋಸ ಆಗಿರೋದು ಪೂಜೆನಾಗಲ್ಲವ, ಆ ಸಿಂಗಾರಮ್ಮ ಮತ್ತೆ ಕಲಿನಿನ ಬದುಕಾಗ್ಬಿಟ್ಟಿದೀವಲ್ಲ ಅದ್ರಾಗೆ. ಅವ್ರಿಬ್ರನ್ನು ಅವತ್ತೇ ಕೊಚ್ಚಾಕ್ತಿದ್ದೆ. ಕೊಚ್ಚಾಕಿದ್ರೆ ಈಟೆಲ್ಲ ಆಯ್ತಾನೆ ಇರ್ಲಿಲ್ಲ. ನಂತಾವ್ ಮಾತು ತಗೊಂಡು ತೆಪ್ಪು ಮಾಡ್ಬಿಟ್ಟೆ ಕಣವ. ನನ್ನ ಕೈಗಳು ಕಟ್ಟಾಕಿ ಎಲ್ರನ್ನೂ ಕಳ್ಕೊಂಡಂಗೆ ಮಾಡ್ಬಿಟ್ಟೆ. ಪುಟ್ಟವಂಗೆ ಏನೋ ಆಯ್ತೋ, ನಾನಂತೂ ಮನ್ಸಾಗಿರಕಿಲ್ಲ. ಈ ತರ ಸ್ವಂತದವ್ರನ್ನೆಲ್ಲ ಕಳ್ಕೊಂಡು ಹೇಳಿ ತರ ಬದುಕೋದ್ಕಿಂತ ಸಾಯೋದ ಮೇಲು. ಅತ್ತೆ, ಮಾವ ಹೀಗೆಲ್ಲ ಮಾತಾಡಿದ್ರು ಅಂತ ನೀವು ಬೇಜಾರಾಗ್ಬೇಡಿ. ಇಲ್ಲವ್ವ, ಅವನ ದೃಷ್ಟಿನಾಗೆ ಅವನು ಹೇಳ್ತಾ ಇರೋದು ಸರಿಯಾಗಿ ಐತೆ. ಆದ್ರೆ ಒಬ್ಬ ತಾಯಿಯಾಗಿ ಊರಿಗೆ ನ್ಯಾಯ ಹೇಳೋ ದೊಡ್ಡ ವ್ಯಕ್ತಿಯಾಗಿ ಇನ್ನೊಬ್ರನ್ನ ಕೊಲ್ಲದು ತಪ್ಪು ಅಂತ ನನ್ನ ಮನ್ಸು ಹೇಳ್ತೈತೆ. ಕಾನೂನು ಇರುವಾಗ ನಾವು ಹೇಗೆ ಶಿಕ್ಷೆ ಕೊಡಕ್ಕಾಗತ್ತೆ? ಆದ್ರೆ ಅತ್ತೆ, ಇವಾಗ ಕಾನೂನು ನಮ್ಮ ಅವ್ವ ಜೀವನ ಉಳಿಸ್ತಿಲ್ವಲ್ಲ. ಸುಮ್ಕಿರು. ಇಲ್ಲ ಮಿಸ್ಟರ್ ಗೋಪಾಲ್, ಅವ್ವ ಏನ್ ತಪ್ಪು ಮಾಡಿದಾಳೆ ಅಂತ ಇಷ್ಟೊಂದು ನೋವು ಅನ್ಭವಿಸ್ಬೇಕು? ಅವ್ವನ ಈ ಸ್ಥಿತಿಯಲ್ಲಿ ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಬಂಗಾರತೆ, ನಮ್ಮ ಅವನ ಈ ಸ್ಥಿತಿಗೆ ತಂದಿರೋ ಸಿಂಗಾರಮ್ಮನ ಸುಮ್ಕೆ ಬಿಡಬಾರ್ದು. ಕಾನೂನು ಶಿಕ್ಷೆ ಕೊಡೋ ಅಷ್ಟೊತ್ತಿಗೆ ಇನ್ನ ಏನೇನ್ ತೊಂದರೆ ಆಗುತ್ತೋ. ಜೈ ಪುಟ್ಟಕ್ಕ, ನಿನಗ್ ಚಟ್ಟ ಕಟ್ಟಿ ನಾನೀ ಪಟ್ಟಕ್ ಬಂದಾಯ್ತು ಕಣೆ. ಇನ್ ಮುಂದೆ ಇದೆಲ್ಲ ಈ ರಾಜೇಶ್ವರಿ ಕೋಟೆ ಕಣೆ. ನಾನಿರೋ ಜಾಗದಾಗೆ
ನೀನಿರ್ಕೂಡ್ದು. ಓಯ್, ಏನ್ ಮುಖ ನೋಡ್ತಿದ್ಯಾ? ಆ ಪೋಟನ ಆಚೆಗೆ ಬಿಸಾಕು. ನಿನಗೆ ಹೇಳಿದ್ದು ಬಿಸಾಕು ಅಂದೆ. ಹೋಗು. ನಾನಿಲ್ಲಿ ಬಂದು ಈಟೊತ್ತಾಯ್ತು, ಕಾಫಿ ತಂದು ಕೊಡ್ಬೇಕು ಅಂತ ಗೊತ್ತಾಗಕ್ಕಿಲ್ವಾ? ಅಮ್ಮ, ಇದು ಒಂದು ಕಾಪಿನ? ಓಯ್ ಗಂಡನೋ ದಂಡ್ಪಿಂಡ, ನನ್ನ ಕಾಲು ಒತ್ತಿದ್ರಯ್ಯ ನಿನಗೆ ಮುದ್ದೆ. ಸರಿಗ್ ಒತ್ತು. ನೋಡ್ಕೊಂಡು ಒತ್ತಕ್ಕಾಗಕ್ಕಿಲ್ವಾ? ಆ ಕಡೆ ಅಲ್ಲಿ ಅಲ್ಲಿ ಧೂಳೈತೆ, ಅದನ್ನು ಒರ್ಸು. ಅದು ನನ್ನ ಮಕ್ಕ ಏನು ನೋಡ್ತೀಯ? ಏ ಯಮ್ಮಿ, ನೀನು ನೆಲ ಸರಿಗ್ ಒರ್ಸು. ಹಾ, ಇದು ನೆನ್ಸ್ಕೊಂಡ್ರೆ ಈಟೊಂದು ಖುಷಿ ಆಗ್ತೈತೆ. ಇನ್ನೇನಾದ್ರೂ ದಿಟ್ಟ ಆಗ್ಬಿಟ್ರೆ, ಅಯ್ಯೋ ರಾಜಿ, ನಿನ್ನಷ್ಟು ಪುಣ್ಯವಂತೆ ಈ ಭೂಮಿ ಮ್ಯಾಗೆ ಇರಕ್ಕಿಲ್ಲ. ನಿನಗೆ ನೀನೇ ಸಾಟಿ ಕಡೆ. ಸಿವಿಯರ್ ಬ್ಲಡ್ ಲಾಸ್ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ನಾನು ಬ್ಲಡ್ ಅರೇಂಜ್ ಮಾಡಬೇಕು. ನೀವೊಂದು ಕೆಲಸ ಮಾಡಿ, ಮಾನಿಟರ್ ಅಬ್ಸರ್ವೇಷನ್ ಮಾಡ್ತಾ ಇರಿ. ನಾನು ಹೋಗಿ ಅವ್ರ ಮನೆಯವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಓಕೆ? ಪುಟ್ಟಕ್ಕಂಗೆ ಇಮಿಡಿಯೇಟ್ ಆಗಿ ಬ್ಲಡ್ ಕೊಡಬೇಕು. ನಿಮ್ಮಲ್ಲಿ ಯಾರಾದರೂ ಅವ್ರ ಬ್ಲಡ್ ಗ್ರೂಪ್ನವ್ರು ಇದ್ದೀರಾ? ನಾನೇ ಕೊಡ್ತೀನಿ ಡಾಕ್ಟ್ರೆ, ನಾನು ರಕ್ತನೇ ತಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.